ಯಾರೆಲ್ಲ ಕಲರ್ ನ್ಯೂಮರಾಲಜಿ ಕಲಿಬೇಕು ಅಂತ ಇಷ್ಟ ಇರೋರು, ನಾನು ಒಂದು ಹೇಳ್ತೀನಿ, ಯಾವ ಕೆಮಿಕಲ್ ಅಂಡ್ ಡಿಸೀಸ್ ನೇಮ್ ಅನ್ನ ಇಟ್ಕೊಂಡು ಬರಬೇಡಿ ಕ್ಲಾಸಿಗೆ. ಇವಾಗ ಮೆಮೊರಿ ಪ್ರಾಬ್ಲಮ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇದನ್ನ ಅಲ್ಝೈಮರ್ಸ್ ಅಂತಾರೆ. ಡಿಸೀಸ್ ನೇಮ್ ಏನೇ ಇರ್ಲಿ, ಇವನ್ ನಿಮ್ ಕಾಯಿಲೆಗಳು 16 ಇರ್ಲಿ, ನೀವು ಕಲಿಬೇಕಾಗಿರೋದು ಆ ಡಿಸೀಸ್ ಹೇಗೆ ಉಟ್ಕೊಳ್ಳುತ್ತೆ ಅಂತ. ಈ ಕಾನ್ಸೆಪ್ಟ್ ನೋಡು. ಮೆಮೊರಿ ಹೋಗಿದೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಏನಂತಾರೆ, ಡೋಪಮೈನ್ ಕಡಿಮೆ ಆಗಿದೆ, ಕೆಮಿಕಲ್ಸ್ ತೊಂದರೆ ಆಗಿದೆ, ಹಾರ್ಮೋನ್ಸ್ ಅದೆಲ್ಲ ಹೇಳ್ತಾರೆ. ಬಟ್ ಅದೇ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ಏನ್ ಕಾನ್ಸೆಪ್ಟ್ ತಗೊಂಡ್ಬರ್ತೀವಿ, ಅರ್ತ್ ಎಲಿಮೆಂಟ್ ಅಂದ್ರೆ ಪೃಥ್ವಿ, ಎಲ್ಲದನ್ನು ಹಿಡಿದಿಟ್ಕೊಳೋ ಶಕ್ತಿ. ಇವಾಗ ಗಾಳಿ, ಬೆಂಕಿ, ನೀರು ಎಲ್ಲದನ್ನ ಹಿಡಿದಿಟ್ಕೊಳೋದು ಯಾವ್ದು? ಪೃಥ್ವಿ. ಪೃಥ್ವಿ ಕಲರ್ ಯಾವ್ದು? ಭೂಮಿಯ ಕಲರ್ ಎಲ್ಲೋ. ಭೂಮಿಗೆ ಯಾವುದೇ ವಾಪಸ್ ಹೋಗ್ಬೇಕಂದ್ರೆ ಎಲ್ಲೋ ಆಗುತ್ತೆ. ಹಣ್ಣಾಗಿರ್ಬೋದು, ಇಲ್ಲ ಎಲೆ ಆಗಿರ್ಬೋದು, ಇವನ್ ಮನುಷ್ಯನ ಸಾಯೋದಕ್ಕಿಂತ ಮುಂಚೆ ಕಣ್ಣು ಎಲ್ಲೋ ಆಗುತ್ತೆ. ಸೊ ಎಲ್ಲೋ ಬಂದ್ಬಿಟ್ಟು ಭೂಮಿ ಕಲರ್. ಯಾವಾಗ ಆ ಎಲ್ಲೋನ ಸ್ಟಮಕ್ ಮೆರಿಡಿಯನ್ಗೆ ಕೊಡ್ತೀವಿ, ಸ್ಟಮಕ್ ರಿಫ್ಲೆಕ್ಸ್ ಕೊಡ್ತೀವಿ, ಆವಾಗ ನಿಮ್ಮ ದೇಹದಲ್ಲಿ ಭೂತತ್ವ ಅಂದ್ರೆ ಹಿಡಿದಿಟ್ಕೊಳೋ ಗುಣ ಹೆಚ್ಚಾಗುತ್ತೆ. ಅವ್ರ ಮೆಮೊರಿ ಇಂಪ್ರೂವ್ ಆಗುತ್ತೆ. ಅದೇ ತರ ಸ್ಟಬ್ಬರ್ನು ಆಗ್ತಾರೆ, ಬಗ್ಗಲ್ಲ, ಕಲ್ತರ, ನಾನ್ ಹೇಳ್ದಂಗೆ ಆಗ್ಬೇಕು. ಹಾಗಾಗಿ 2 ತರ, ಯಾವುದೇ ಒಂದು ಕಲರ್ ಆಗಿರ್ಬೋದು, ಯಾವುದೇ ಒಂದು ನಂಬರ್ ಆಗಿರ್ಬೋದು. ಈ ಕಲರ್ ನ್ಯೂಮರಾಲಜಿ ಕ್ಲಾಸ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಒಂದು ನಂಬರ್ ಕೊಟ್ಟಾಗ 10 ಅಡ್ವಾಂಟೇಜ್ ಇರ್ಬೋದು, 1-2 ಡಿಸ್ಅಡ್ವಾಂಟೇಜ್ ಇರುತ್ತೆ. ಅದನ್ನು ನಿಮ್ ಗಮನದಲ್ಲಿ ಇಟ್ಕೋಬೇಕು. ಅದು ಆ ಡಿಸ್ಅಡ್ವಾಂಟೇಜ್ ಅಂದ್ರೆ ಏನಾಗಿ ಬೇರೆ ತರ ಎಫೆಕ್ಟ್ ಆದಾಗ ಅದನ್ನ ಯಾವ ತರ ನಲ್ಲಿಫೈ ಮಾಡೋದು. ನಂಬರ್ 5 ಎಲ್ಲೋ ಹಾಕಿ ಮೆಮೊರಿ ಏನೋ ಬಂತು, ಮಂಡಕ್ ಬಿದ್ದ್ಬಿಡ್ತಾರೆ. ನನ್ಗೆ ಹಿಂಗೆ ಬೇಕು, ಹಿಂಗೆ ಆಗ್ಬೇಕು. ಆ ಒಂದು ಸ್ಟಬ್ಬರ್ನೆಸ್ ಅನ್ನ ತೆಗಿಯೋದಕ್ಕೆ ಇನ್ನೊಂದು ಕಲರ್ ಇರುತ್ತೆ, ಪರ್ಪಲ್ ಕಲರ್. ಅವಾಗ ನಾವು ಪರ್ಪಲ್ ಕೊಡ್ತೀವಿ ಆ ಸ್ಟಬ್ಬರ್ನೆಸ್ ಕಡಿಮೆ ಮಾಡಕ್ಕೆ. ಬಟ್ ಅವಾಗ ಮೆಮೊರಿ ಕಡಿಮೆ ಆಗಲ್ಲ, ಓನ್ಲಿ ಸ್ಟಬ್ಬರ್ನೆಸ್, ಮೊಂಡುತನ ಮಾತ್ರ ಕಡಿಮೆ ಆಗುತ್ತೆ. ಸೊ ಆ ತರ ಈ ಒಂದು ಕಲರ್ ನ್ಯೂಮರಾಲಜಿನ ನೀವು ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ವ್ಯಾವಹಾರಿಕ ಎಲ್ಲಾ ಕಡೆನೂ ಈ ನಂಬರ್ಸ್ ನ ಬಳಸಬಹುದು ಸ್ಪಷ್ಟವಾಗಿ. ಬಟ್ ನಾನು 1 ವಾರದಲ್ಲಿ ಕಲ್ಸಿದ ತಕ್ಷಣ ನೀವು ಕಲಿತೀರಾ, ಎಕ್ಸ್ಪರ್ಟ್ ಆಗ್ತೀರಾ ಅಂತ ಹೇಳ್ತಾ ಇಲ್ಲ. ಈ 1 ವಾರ ಆದ್ಮೇಲೆ 1 ತಿಂಗಳ ರೆಕಾರ್ಡಿಂಗ್ ಕೊಡ್ತೀವಿ. ಒಂದೊಂದು ವಿಡಿಯೋನ 2-3 ಸತಿ ನೋಡಿ ನಿಮ್ಗೆ ಅರ್ಥ ಆಗೋ ತರ ಬರ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಇರೋರಿಗೆ ನಂಬರ್ಸ್ ಕೊಡ್ತಾ ಹೋಗಿ. ಸುಮ್ಮನೆ ಕರೀರಿ, ಸರ್ ನಂಬರ್ 5 ಎಲ್ಲೋ, ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೊಳ್ಳಿ, ಕೈಯಲ್ಲಿ ಬರ್ಕೊಳ್ಳಿ. 1 ವಾರ ಆದ್ಮೇಲೆ ನನ್ಗೆ ಹೇಳಿ ಏನ್ ಚೇಂಜಸ್ ಆಗಿದೆ ಅಂತ. ನಾ ಹೇಳ್ತೀನಲ್ಲ, ಇವತ್ತು ನಾನು 90% ಕಲ್ತಿರೋದೇ ಪೇಷಂಟ್ ಇಂದ. 100 ಬುಕ್ ಓದಿದ್ದೀನಿ, 100 ತರ ಇರುತ್ತೆ. ಬಟ್ ಅದೆಲ್ಲ ನಮ್ಮ ಅನುಭವಕ್ಕೆ ಬರ್ಬೇಕಲ್ವಾ. ಈ ಪಾಯಿಂಟ್ ಕೊಟ್ರೆ ಏನಾಗುತ್ತೆ, ಈ ಕಲರ್ ಕೊಟ್ರೆ ಏನಾಗುತ್ತೆ. ಸೊ ಇದೆಲ್ಲ ಬರಬೇಕು ಅಂತಂದ್ರೆ ಏನಾಗಿ, ಯಾರೆಲ್ಲ ಕಲರ್ ನ್ಯೂಮರಾಲಜಿ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ರೋ, ನೀವು ನಿಮ್ಮ ಸುತ್ತಮುತ್ತಲಿನ ಜನಕ್ಕೆ ಜಸ್ಟ್ ನಂಬರ್ ಕೊಡ್ತಾ ಹೋಗಿ. ನಾನು ಹೇಳಿರೋದನ್ನ ಅವ್ರ ಫೀಡ್ಬ್ಯಾಕ್ ತಗೊಳ್ಳಿ. 10 ಜನಕ್ಕೂ ನಂಬರ್ 5 ಎಲ್ಲೋ ಕೊಡಿ. 10 ಜನರ ಹತ್ರ 1 ವಾರ ಆದ್ಮೇಲೆ ಕೇಳಿ, ನಿನಗೇನಾಯ್ತು. ಹೋದವರೊಂದು ಕ್ಲಾಸ್ ಮಾಡಿದ್ದೆ ಅಲ್ವಾ, ನಂಬರ್ 2 ಡಾರ್ಕ್ ಬ್ಲೂ ಕೊಟ್ಟು ಹೇಳಿದೆ. 100 ಜನ ಡಾರ್ಕ್ ಬ್ಲೂ ಕಲರ್ ಹಾಕಿದ್ರು. ಅದ್ರಲ್ಲ 20 ಜನನ್ ಕೇಳಿದೆ, ಏನಾಯ್ತು ಅಂತ. 20 ಜನದಲ್ಲಿ 15 ಜನಕ್ಕೆ ತಲೆನೋವು ಬಂತು, ಯಾಕಂದ್ರೆ ಅದು ವಾಯು. ಇನ್ನೊಂದಿಬ್ರಿಗೆ ಹೇಳಿದ್ರೆ ಸುಸ್ ಕಮ್ಮಿ ಆಯ್ತು, ಯಾಕಂದ್ರೆ ಅದು ಬಲ ಕೊಡುತ್ತೆ. ಸೊ ಹಾಗಾಗಿ ಒಂದೇ ನಂಬರು 10 ಜನಕ್ಕೆ ಒಂದೇ ತರ ವರ್ಕ್ ಆಗ್ಬೇಕಂತಿಲ್ಲ. ಹೇಳ್ದಲ್ಲ, ನಂಬರ್ 2 ಲಾಸ್ಟ್ ವೀಕ್ ಕೊಟ್ಟಾಗ 20 ಜನದಲ್ಲಿ 15 ಜನಕ್ಕೆ ತಲೆನೋವು ಬಂತು. ಬಟ್ ಇನ್ನ 5 ಜನಕ್ಕೆ ಏನಾಯ್ತು, ಕೆಲವರಿಗೆ ತಲೆ ಕಮ್ಮಿ ಆಯ್ತು, ಸುಸ್ತು ಕಮ್ಮಿ ಆಯ್ತು, ಬಾಡಿ ಎನರ್ಜೆಟಿಕ್ ಆಯ್ತು, ಇನ್ನೊಂಥರ ಎಫೆಕ್ಟ್ ಇರುತ್ತೆ. ಹಾಗಾಗಿ ನೀವು ಈ ಕಲರ್ ನ್ಯೂಮರಾಲಜಿನ ಕಲಿಬೇಕು ಅಂತಂದ್ರೆ, ನಾನು ಕೊಡೋ ಪ್ರತಿ ನಂಬರು, ಪ್ರತಿ ಕಲರ್ನ ಮಿನಿಮಮ್ 10 ಜನಕ್ಕೆ ಕೊಡ್ಬೇಕು. ನೀವು ವೀಲರ್ ಆಗಿದ್ರೆ, ಕ್ಲಿನಿಕ್ ಇಟ್ಕೊಂಡಿದ್ರೆ, ಪೇಷಂಟ್ ಬರ್ತಾ ಇದ್ರೆ ಸೂಪರ್, ಅವ್ರಿಗೆ ಕೊಡಿ. ಇಲ್ಲ ನಿಮ್ ಫ್ರೆಂಡ್ಸ್ ಇರ್ತಾರೆ, ನೆರೆಹೊರೆಯವ್ರು ಇರ್ತಾರೆ, ಸಂಬಂಧಿಕರು ಇರ್ತಾರೆ, ಸುಮ್ಮನೆ ಅವ್ರದ್ದು ಕಷ್ಟ ಸುಖ ಕೇಳಿಸ್ಕೊಂಡು 1 ನಂಬರ್ ಕೊಡಿ. ಒಳ್ಳೇದಾದ್ರೆ ಅವರು ನಿಮ್ಮನ್ನ ನೆನ್ಸ್ಕೋತಾರಲ್ವಾ, ಏನಪ್ಪ ಎಷ್ಟು ದಿವಸ ಕೆಲಸ ಆಗ್ತಿದ್ದಿಲ್ಲ, ನೀವು 1 ನಂಬರ್ ಕೊಟ್ಟೆ ಕೆಲಸ ಆಯ್ತು ಅಂತಾರೆ. ಈ ತರ ಸುಮಾರು ಎಕ್ಸ್ಪೀರಿಯನ್ಸ್ ಅನ್ನ ನೀವು ಈ ಕಲರ್ ನ್ಯೂಮರಾಲಜಿ ಕಲ್ತಾದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.